ಹಾಯ್ ಎವ್ರಿವನ್, ವೆಲ್ಕಮ್ ಟು AK's ಟ್ರೇಡಿಂಗ್ ಚಾನಲ್. ಸೊ ಇವತ್ತಿನ ವಿಷಯ ಏನಂದರೆ ಶೇರ್ ಮಾರ್ಕೆಟ್. ತುಂಬ ಜನಕ್ಕೆ ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು ಅಂತ ಆಸಕ್ತಿ ಇರುತ್ತೆ. ಸೊ ನಾವೆಲ್ಲೇ ನೋಡಿದ್ರು, ಇಂಟರ್ನೆಟ್ಟಲ್ಲೆಲ್ಲ ಸರ್ಚ್ ಮಾಡಿ ನೋಡಿದ್ರು ಅದ್ರ ಬಗ್ಗೆ ಅಷ್ಟು ಕ್ಲಿಯರಾಗಿ ತಿಳ್ಕೊಳಕ್ಕಾಗಿರಲ್ಲ. ಸೊ ಡೋಂಟ್ ವರಿ, ಇವತ್ತಿನ ಈ ವಿಡಿಯೋದಲ್ಲಿ ಅದನ್ನು ನಾನು ಎಷ್ಟು ಸಿಂಪಲ್ಲಾಗಿ ತಿಳಿಸ್ಕೊಳೋಕ್ಕಾಗುತ್ತೆ ಅಷ್ಟು ಸಿಂಪಲ್ಲಾಗಿ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋದಲ್ಲಿ ಏನೇನು ಟಾಪಿಕ್ ಕವರ್ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಫಸ್ಟು, ವಾಟ್ ಈಸ್ ಶೇರ್ ಮಾರ್ಕೆಟ್. ನೆಕ್ಸ್ಟು, ಶೇರ್ ಮಾರ್ಕೆಟ್ ರಿಸ್ಕಿ ಆರ್ ನಾಟ್, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅದ್ರ ಬಗ್ಗೆ. ಮೂರನೇದು, ಹೌ ಟು ಸ್ಟಾರ್ಟ್. 4, ಅಡ್ವಾಂಟೇಜ್ ಆಫ್ ಶೇರ್ ಮಾರ್ಕೆಟ್. ವಾಟ್ ಈಸ್ ಶೇರ್ ಮಾರ್ಕೆಟ್. ನೀವು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇರ್ತೀರ, ತುಂಬ ದುಡ್ಡು ಬೇಕಾಗುತ್ತೆ. ಅದಕ್ಕೆ ನೀವು ಫ್ರೆಂಡ್ಸ್ ಫ್ಯಾಮಿಲಿ ಹತ್ರ ದುಡ್ಡು ಕೇಳಿ ಇಸ್ಕೋತೀರ, ಆದರೆ ಅವ್ರು ಸುಮ್ಮನೆ ಕೊಡ್ತಾರ, ನೀವೇನಾದರೂ ವಾಪಸ್ ಕೊಡಬೇಕು. ಸೊ ಇವಾಗ ನೀವು ಏನಾದರೂ ಅವರನ್ನು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾಡ್ಕೋತೀರ. ಹೇಗೆ ಅಂದರೆ, ಎಕ್ಸಾಂಪಲ್ಗೆ ನಿಮ್ಮ ಕಂಪನಿ ವ್ಯಾಲ್ಯೂ ಬಂದು 1 lakh ಅಂದರೆ ನೀವು 50,000 ಹಾಕ್ತೀರ, ನಿಮ್ಮ ಫ್ರೆಂಡ್ಸ್ ಇಬ್ಬರ ಹತ್ರ 25,000 ಹಾಕ್ತೀರ. ಸೊ ಟೋಟಲ್ 1 lakh ಆಗುತ್ತೆ. ಇದನ್ನು ಪರ್ಸೆಂಟೇಜ್ ಮುಖಾಂತರ ನಿಮ್ಮದು 50%, ನಿಮ್ಮ ಫ್ರೆಂಡ್ಸ್ದು 25%, 25%. ಇವಾಗ ಇದನ್ನು ಶೇರ್ ಆಗಿ ನೀವು ಕನ್ವರ್ಟ್ ಮಾಡ್ಕೋಬೇಕು. ಹೇಗೆ ಮಾಡ್ಕೊತೀರಾ ಅಂದರೆ, ನೀವು ಒಂದು ಶೇರ್ ವ್ಯಾಲ್ಯೂ 10 rupees ಅಂತ ಮಾಡ್ತೀರ. ಇದ್ರ ಪ್ರಕಾರ ನಿಮ್ಮ ಹತ್ರ 5,000 ಶೇರ್ ಆಗುತ್ತೆ, ನಿಮ್ಮ ಫ್ರೆಂಡ್ಸ್ ಹತ್ರ 2,500 ಶೇರ್ ಆಗುತ್ತೆ. ನಿಮ್ಮ ಶೇರ್ ಬಂದು 10 into 5,000 ಈಸ್ ಈಕ್ವಲ್ ಟು 50,000. ಅದೇ ಥರ ನಿಮ್ಮ ಫ್ರೆಂಡ್ಸ್ದು 25,000, 2,500 ಶೇರ್ಸ್ ಅವ್ರಿಗೆ ಹೋಗುತ್ತೆ. ಇವಾಗ ನಿಮ್ಮ ಕಂಪ್ನಿ ಚೆನ್ನಾಗಿ ಬೆಳೆದ್ರೆ ನಿಮ್ಮ ಕಂಪ್ನಿ ವ್ಯಾಲ್ಯೂ ಬಂದು 2 lakh ಆಗುತ್ತೆ ಅಂತ ಅಂದ್ಕೊಳ್ಳಿ. ಆವಾಗ ಶೇರ್ ವ್ಯಾಲ್ಯೂ ಬಂದು 20 rupees ಆಗುತ್ತೆ. ಇವಾಗ ಆಟೋಮೆಟಿಕ್ ಆಗಿ ನಿಮ್ಮ ಪ್ರಾಫಿಟ್ ಬಂದು 50,000, ಅವರ ಪ್ರಾಫಿಟ್ ಬಂದು 25,000 ಆಗುತ್ತೆ. ಆಲ್ಮೋಸ್ಟ್ ಡಬಲ್ ಆಗುತ್ತೆ. ಇದೇ ಥರ ಶೇರ್ ವ್ಯಾಲ್ಯೂ ಕೂಡ 20 rupees ಆಗುತ್ತೆ. ಇದೇ ಥರ ನಿಮ್ಮ ಕಂಪ್ನಿ ಲಾಸ್ ಆದರೆ ಅದರಲ್ಲಿ ಶೇರ್ ವ್ಯಾಲ್ಯೂ ಬಂದ್ಬಿಟ್ಟು 10 ಇಂದ 5 rupees ಆಗುತ್ತೆ. ಸೊ ನಿಮ್ಮ ಕಂಪ್ನಿ ವ್ಯಾಲ್ಯೂ 50,000 ಆಗುತ್ತೆ. ಇದೇ ಥರ ಲಾಭ ಬಂದರೆ ಜಾಸ್ತಿ ಆಗುತ್ತೆ. ಇವಾಗ ನಿಮ್ಮ ಕಂಪ್ನಿನ ಇನ್ನೂ ನೀವು ದೊಡ್ಡದಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಸೊ ನಿಮ್ಮ ಆಲ್ರೆಡಿ ಫ್ರೆಂಡ್ಸ್ ಹತ್ರ ಕೇಳಿದರೆ, ಫ್ಯಾಮಿಲಿ ಹತ್ರ ಕೇಳಿದರೆ, ಎಲ್ಲರ ಹತ್ರ ಇಸ್ಕೊಂಡಾಗಿದೆ. ಸೊ ನೀವು ಇವಾಗ ದುಡ್ಡನ್ನು ಅರೇಂಜ್ ಮಾಡಬೇಕು ಅಂದರೆ ಇನ್ನೊಂದು ಆಪ್ಷನ್ ಅಂದರೆ ಶೇರ್ ಮಾರ್ಕೆಟ್. ಹೇಗೆಂದರೆ, ನಿಮ್ಮ ಕಂಪನಿ ವ್ಯಾಲ್ಯೂ 2 lakh ಆಗಿದೆ ಅಂದ್ಕೊಳ್ಳಿ, ಇದನ್ನು 20 rupees ಹಾಗೆ IPO ಅಂತ ಲಾಂಚ್ ಮಾಡ್ತಾರೆ. ಈ IPOನ ಬಂದು ಶೇರ್ ಮಾರ್ಕೆಟಲ್ಲಿ ಬರುತ್ತೆ. ಶೇರ್ ಮಾರ್ಕೆಟಲ್ಲಿ ಬಂದಾಗ ನಾರ್ಮಲ್ ಜನ, ಯಾರು ಇನ್ವೆಸ್ಟರ್ಸ್ ಇರ್ತಾರೆ, ಇಲ್ಲಾಂದ್ರೆ ನಾರ್ಮಲ್ ಟ್ರೇಡರ್ಸ್ ಇರ್ತಾರೆ, ಅವರು ಇನ್ವೆಸ್ಟ್ ಮಾಡ್ತಾರೆ. 1 ದಿನ ಅಥವಾ 2 ದಿನ, 1 ತಿಂಗಳಲ್ಲಿ ನಿಮ್ಮ ಕಂಪ್ನಿ 10,000 ಶೇರ್ ಸೇಲ್ ಆಯಿತು ಅಂತಂದರೆ ಕಂಪನಿ ಶೇರ್ ವ್ಯಾಲ್ಯೂ 20 rupees ಇರುತ್ತೆ. ಸೊ ಅದ್ರ ಪ್ರಕಾರ ನಿಮ್ಮ ಕಂಪ್ನಿಗೆ 2 ಲಕ್ಷ ರೂಪಾಯಿ ಬರುತ್ತೆ. ಇದರಿಂದ ನಿಮ್ಮ ಕಂಪ್ನಿನ ಎಕ್ಸ್ಪ್ಯಾನ್ಷನ್ ಅಥವಾ ದೊಡ್ಡದು ಮಾಡ್ಕೊ. ಫಾರ್ ಎಕ್ಸಾಂಪಲ್ಗೆ ಟೈಟಾನ್ ಅವರು 3 rupees ಹಾಗೆ IPO ಲಾಂಚ್ ಮಾಡಿ ಇವಾಗ 2,681 rupees ಇದೆ. ಇದೇ ಥರ ತುಂಬ ಶೇರ್ಸ್ ಇದ್ದಾವೆ. ನೆಕ್ಸ್ಟ್ ಬಂದ್ಬಿಟ್ಟು ಶೇರ್ ಮಾರ್ಕೆಟ್ ರಿಸ್ಕಿ ಆರ್ ನಾಟ್. ಹೌದು, ಇದು ರಿಸ್ಕು ಕೂಡ ಇದೆ ಮತ್ತು ಇಲ್ಲ ಅಂತಲೂ ಹೇಳ್ಬೋದು. ಹೇಗೆ ಅಂದರೆ, ನಾಲೆಡ್ಜ್ ಇಲ್ದಂಗೆ ಟ್ರೇಡ್ ಮಾಡೋರಿಗೆ ರಿಸ್ಕ್ ಇದೆ, ಕಲ್ತ್ಬಿಟ್ಟು ಮಾಡೋರಿಗೆ ರಿಸ್ಕ್ ಇಲ್ಲ. ಫಾರ್ ಎಕ್ಸಾಂಪಲ್ಗೆ ಬ್ರಿಟಾನಿಯಾ, ನೆಸ್ಟ್ಲೆ, ಗೊತ್ತಿರೋ ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈ ಕಂಪ್ನಿಗಳಲ್ಲಿ ನೋಡ್ಕೊಬೋದು. ಬ್ರಿಟಾನಿಯಾನು ಅಷ್ಟೇ, ಆಲ್ಮೋಸ್ಟ್ 300 rupees ಇಂದ ಲಾಂಚ್ ಮಾಡಿ ಇವಾಗ 3,790. ಸೊ ಇದು ಒಂದು 2000 ಲಾಂಚ್ ಆಗಿದೆ. ನೆಸ್ಲೆ ಇವಾಗ 18,549 ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಹೌ ಟು ಸ್ಟಾರ್ಟ್. ಫಸ್ಟ್ ಸ್ಟೆಪ್ಪು, ಓಪನ್ ಡಿಮ್ಯಾಟ್ ಅಕೌಂಟ್. ಇದು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟು ಬಂದು ಅನಾಲಿಸಿಸ್. ನೆಕ್ಸ್ಟ್ ಬೈ ಆ್ಯಂಡ್ ಸೆಲ್ ಮಾಡೋದು. ಇದರಲ್ಲಿ ಮೊದಲು ಬರೋದು ಅನಾಲಿಸಿಸ್ ಹೇಗೆ ಮಾಡೋದು ಅಂತ. ಅನಾಲಿಸಿಸಲ್ಲಿ 2 ಟೈಪ್ ಇದೆ. ಒಂದು ಫಂಡಮೆಂಟಲ್ ಅನಾಲಿಸಿಸ್, ಇನ್ನೊಂದು ಟೆಕ್ನಿಕಲ್ ಅನಾಲಿಸಿಸ್. ಇವೆರಡು ಬಂದು ಒಂದು ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತವೆ. ಕಂಪ್ನಿ ಹೇಗಿದೆ, ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಫಂಡಮೆಂಟಲ್ ಅನಾಲಿಸಿಸ್ಸು ತುಂಬ ದೊಡ್ಡ ಟಾಪಿಕ್. ಅದನ್ನು ಸ್ಟಡಿ ಮಾಡಬೇಕಂದ್ರೆ ತುಂಬ ಟೈಮ್ ಬೇಕು. ಒಂದು 100 ಪೇಜ್ಗಿಂತ ಜಾಸ್ತಿ ಇರೋ ಕಂಪ್ನಿ ಬಗ್ಗೆ ಇರೋ ಡೀಟೇಲ್ಸ್ನ ಸ್ಟಡಿ ಮಾಡಿಕೊಂಡು ಅದ್ರ ಅನಾಲಿಸಿಸ್ ಮಾಡ್ತಾರೆ. ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ಚಾರ್ಟ್ ಬೇಸಿಸ್ ಮೇಲೆ ಮಾಡ್ತಾರೆ. ಇದನ್ನು ನಾನು ಹೇಗೆ ಮಾಡೋದು ಅನ್ನೋದು ನಾನು ಮುಂದೆ ಹೇಳ್ಕೊಡ್ತೀನಿ.
ಸೊ ಶೇರ್ ಮಾರ್ಕೆಟ್ ಮಾಡೋದ್ರಿಂದ ಯೂಸಸ್ ಏನಪ್ಪ, ಅಡ್ವಾಂಟೇಜ್ ಏನಂತ ನೋಡ್ತಾ ಇದ್ರೆ, ಒಂದು ಟೈಮ್ ಫ್ರೀಡಮ್, ನಮ್ಗೆ ಇಷ್ಟ ಬಂದಾಗ ಮಾಡ್ಕೊಬೋದು. ಶೇರ್ ಮಾರ್ಕೆಟ್ ಸ್ಟಾರ್ಟ್ ಆಗೋದು 9:15 3:30ವರೆಗೂ ಇರುತ್ತೆ. ಸೊ 10 to 3:30 ತುಂಬ ಕಡಿಮೆ ಟೈಮಲ್ಲಿ ನಾವು ನಮಗೆ ಯಾವಾಗ ಬೇಕು ಆವಾಗ ಒಂದು 10-15 ಮಿನಿಟ್ಸಲ್ಲಿ ಅನಾಲಿಸಿಸ್ ಮಾಡಿ ನಾವು ಒಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡ್ಬೋದು. 10-15 ಮಿನಿಟ್ಸಲ್ಲಿ ಒಂದು ಕಂಪ್ನಿ ಬಗ್ಗೆ ಅನಾಲಿಸಿಸ್ ಮಾಡೋದು ಟೆಕ್ನಿಕಲ್ ಚಾರ್ಟಲ್ಲಿ ಹೇಗೆ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪಾಯಿಂಟ್ ಬಂದ್ಬಿಟ್ಟು ನೋ ಬಾಸ್. ನಮಗೆ ಇದರಲ್ಲಿ ಹೇಳೋಕ್ಕೆ ಅಥವಾ ಕಂಟ್ರೋಲ್ ಮಾಡೋದಕ್ಕೆ ಯಾರು ಇರುತ್ತಲ್ಲ, ಎಲ್ಲ ನಮ್ಮ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಮುಂದೆ ಅಂದರೆ ಇದನ್ನು ಬಿಸ್ನೆಸ್ ರೀತಿಲಿ ಕೂಡ ನಾವು ಮಾಡ್ಬೋದು. ಲಾಸ್ಟ್ ಬಂದ್ಬಿಟ್ಟು WFA ಅಂದರೆ ವರ್ಕ್ ಫ್ರಮ್ ಆಫೀಸ್ ಅಲ್ಲ, ವರ್ಕ್ ಫ್ರಮ್ ಎನಿವೇರ್. ನಾವು ಎಲ್ಲಿಂದ ಕೂಡ ಮಾಡ್ಬೋದು. ಒಂದು ಮೊಬೈಲ್ ಅಥವಾ ಒಂದು ಲ್ಯಾಪ್ಟಾಪ್, ಒಂದು ಇಂಟರ್ನೆಟ್ ಕನೆಕ್ಷನ್, ಇವೆರಡು ಯಾವ್ದಾದ್ರು ಮೊಬೈಲ್ ಅಥವಾ ಲ್ಯಾಪ್ಟಾಪ್, ಒಂದು ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಸಾಕು, ಮತ್ತೇನು ಬೇಡ. ಸೊ ಇನ್ನು ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು, ಅದನ್ನು ಯಾವ ಥರ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ.